ಸೊ ಹೇಗಾಯ್ತು ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ದು ಅನಾಲಿಸಿಸ್ ಮಾಡೋಣ. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50ದು ಮಂತ್ಲಿ ಎಕ್ಸ್ಪೈರಿ ಅಲ್ಲದೆ ನಾಳೆ ಏನಂದರೆ ವರ್ಷದ ಕೊನೆ ಅಂದರೆ 2023ದು ಕೊನೆ ಎಕ್ಸ್ಪೈರಿ ಆಗಿರುತ್ತೆ. ಸೊ ಆ ಕಾರಣದಿಂದ ನಿಮಗೆ ಒಂದು ಒಳ್ಳೆ ಮೂವ್ ನೋಡೋಕೆ ಸಿಗ್ಬೋದು ಮಾರ್ಕೆಟಲ್ಲಿ. ಸೊ ಬನ್ನಿ ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50ದು ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ನೋಡೋಣ. ಏಂಜಲ್ ಒನ್ ಲಾಗಿನ್ ಆಗಿದ ತಕ್ಷಣ ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಇನ್ಸ್ಟಾ ಟ್ರೇಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾ ಟ್ರೇಡ್ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನಿಮ್ಮ ಕಡೆ ಮುಂದೆ ಇವಾಗ ಯಾವ ಚಾರ್ಟ್ ಕಾಣಿಸ್ತಿದೆ ಅಂದರೆ ನಿಫ್ಟಿ 50 ಚಾರ್ಟ್ ಕಾಣಿಸಿದೆ. ಸೊ ಇವತ್ತು ನಿಫ್ಟಿ 50 ಯಾವ ಲೆವೆಲಲ್ಲಿ ಓಪನ್ ಆಗಿದೆ ಅಂದರೆ 21,500 ಓಪನ್ ಆಗಿ ಏನು ಮಾಡಿದೆ, ಒಂದು ಒಳ್ಳೆ ರ್ಯಾಲಿ ಮಾಡ್ತು ಮೇಲ್ಗಡೆ ಕಡೆ. ಆಮೇಲೆ ಇಲ್ಲೊಂದು ರಿಜೆಕ್ಷನ್ ತೊಗೊಂಡು ಮಾರ್ಕೆಟ್ ಏನು ಮಾಡ್ತು, ಮತ್ತೆ ನಿಫ್ಟಿ 50 ಈ ಲೆವೆಲ್ ಹತ್ರ ಬಂದು ಸಪೋರ್ಟ್ ತೊಗೋತು. ಸೊ ಮತ್ತೆ ಇಲ್ಲಿಂದ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಏನು ಮಾಡ್ತು, ನಿಫ್ಟಿ 50 ಏನು ಮಾಡಿದೆ, ಒಂದು ಒಳ್ಳೆ ರ್ಯಾಲಿ ಮಾಡಿದೆ. ಸೊ ಇವತ್ತು ನಿಫ್ಟಿ 50 ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 21,648 ಕ್ಲೋಸ್ ಆಗಿದೆ. ಸೊ ನಿಫ್ಟಿ 50 ಆ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವೆಲ್ಲಿ ನೋಡ್ಬೋದು ಅಂದರೆ 21,600 ಅಥವಾ 21,596 ನಿಫ್ಟಿ 50 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ನೋಡ್ಬೋದು. ಸೊ ಇಲ್ಲಿ ಪ್ರೈಸ್ಗಳು ರಿಜೆಕ್ಟ್ ಆದ ಕಾರಣದಿಂದ ಮಾರ್ಕೆಟ್ ಏನಾದರೂ ಈ ಲೆವೆಲಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಿದ್ರೆ ಇಲ್ಲಿ ಸೊ ಮಾರ್ಕೆಟ್ ಇಲ್ಲಿ ಒಂದು ಒಳ್ಳೆ ಸಪೋರ್ಟ್ ತಗೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಅಕಸ್ಮಾತಾಗಿ 21,596 ಏನಾದರೂ ಬ್ರೇಕ್ ಆದರೆ ನಿಫ್ಟಿ 50 ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಯಾವುದಂದರೆ 21,500. ಸೊ 21,500 ಏನಿದೆ ಅದೊಂದು ಸೈಕಾಲಜಿಕಲ್ ನಂಬರ್ ಆಗಿರುತ್ತೆ. ಅಷ್ಟಲ್ಲದೆ ನೀವು ನೋಡ್ಬೋದು ಪ್ರೈಸ್ ಇಲ್ಲಿ ಸಾಕಷ್ಟು ಬಾರಿ ಸಪೋರ್ಟ್ ತೊಗೊಂಡು ಒಂದು ಒಳ್ಳೆ ರ್ಯಾಲಿ ಮಾಡಿದೆ ಟುವರ್ಡ್ಸ್ ಅಪ್ಸೈಡ್. ಸೊ ಆ ಕಾರಣದಿಂದ ಪ್ರೈಸ್ ಏನಾದರೂ ಈ ಲೆವೆಲ್ ಹತ್ರ ಬಂದರೆ ಇಲ್ಲಿ ಕೂಡ ಒಂದು ಸ್ಟ್ರಾಂಗ್ ಸಪೋರ್ಟ್ ನಿಮಗೆ ನೋಡೋಕೆ ಸಿಗ್ಬೋದು ನಿಫ್ಟಿ 50ಯಲ್ಲಿ. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50ನ ಮೂರನೇ ಸಪೋರ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 21,416 ಏನಿದೆ ಅದು ನಿಫ್ಟಿ 50ಯ ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ನಿಫ್ಟಿ 50 ಏನಾದರೂ 21,500 ಬ್ರೇಕ್ ಮಾಡಿದ್ರೆ ನೀವು ನಿಫ್ಟಿ 50ನ ಅರೌಂಡ್ 21,416 ಏನಿದೆ ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ತೊಗೊಳ್ಳೋದು ಸಹ ನೋಡ್ಬೋದು. ಸೊ ಇದು ನಿಮ್ಮ ನಿಫ್ಟಿ 50ಯ ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳು. ಅದೇ ನಿಫ್ಟಿ 50ಯ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡಿದ್ರೆ ನಿಫ್ಟಿ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಿರೋ ಕಾರಣದಿಂದ ಮಾರ್ಕೆಟ್ ಎಲ್ಲಿ ರೆಸಿಸ್ಟೆನ್ಸ್ ತೊಗೊಳುತ್ತೆ ಅಂತ ಗೊತ್ತಾಗಲ್ಲ. ಸೊ ಆ ಕಾರಣದಿಂದ ನಾನು ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ನ ಐಡೆಂಟಿಫೈ ಮಾಡೋಕ್ಕೆ ಯಾವ ಟೂಲ್ ಯೂಸ್ ಮಾಡಿದ್ದೇನೆ ಅಂದರೆ ಫಿಬ್ ಎಕ್ಸ್ಟೆನ್ಷನ್ ಟೂಲ್ನ ಯೂಸ್ ಮಾಡಿದ್ದೇನೆ. ಸೊ ಫಿಬ್ ಎಕ್ಸ್ಟೆನ್ಷನ್ ಟೂಲ್ ಪ್ರಕಾರ ನಿಮಗೆ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನಿಮಗೆ ಎಲ್ಲಿ ನೋಡೋಕೆ ಸಿಗ್ಬೋದು ಅಂದರೆ 21,681 ನಿಮಗೆ ಮೊದಲ ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ನೋಡೋಕೆ ಸಿಗ್ಬೋದು. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50ನ ಅರೌಂಡ್ 21,727 ನಿಫ್ಟಿ 50ಯ ಎರಡನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ಬೋದು. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50ನ ಮೂರನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಎಲ್ಲಿ ನೋಡ್ತೀರಾ ಅಂದರೆ 21,787 ಏನಿದೆ ನಿಫ್ಟಿ 50ಯ ಮೂರನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ. ಸೊ ಇದು ಮಾರ್ಕೆಟ್ ಏನಾದರೂ ಈ ಲೆವೆಲ್ಗಳಿಲ್ಲ ಅಂದರೆ ಈ ಲೆವೆಲಲ್ಲಿ ಓಪನ್ ಆಗಿ ಇಲ್ಲಿ ಮೇಲೆ ಹೋಗ್ತಿದ್ರೆ ನಿಮಗೆ ಇದು ಈ ಲೆವೆಲ್ಗಳು ಏನಾಗಿರುತ್ತೆ, ಈ ಮೂರು ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ಆಗಿರುತ್ತೆ. ಸೊ ನಾಳೆ ಏನಾದರೂ ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಸೊ ಮಾರ್ಕೆಟ್ ಏನಾದರೂ ಈ ಲೆವೆಲ್ಸ್ ಎಲ್ಲ ಬ್ರೇಕ್ ಮಾಡಿಬಿಟ್ಟು ಈ ಲೆವೆಲಲ್ಲಿ ಏನಾದರೂ ಓಪನ್ ಆದರೆ ನಿಮ್ಮ ನೆಕ್ಸ್ಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ನೀವು ಎಲ್ಲಿ ಕಂಟ ನೋಡ್ಬೋದು ಅಂದರೆ 21,866 ಏನಿದೆ ನಿಫ್ಟಿ 50ಯ ಒಂದು ನಾಲ್ಕನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ಇರುತ್ತೆ. ಸೊ ಅಕಸ್ಮಾತಾಗಿ ಏನಾದರೂ ಗ್ಯಾಪ್ ಆಫ್ ಓಪನಿಂಗ್ ಆಗಿ ಮಾರ್ಕೆಟ್ ಏನಾದರೂ ಈ ಲೆವೆಲ್ಸಲ್ಲಿ ಓಪನ್ ಆದರೆ ನಿಮಗೆ ಇದು ರಿಜೆಕ್ಷನ್ ಲೆವೆಲ್ ಆಗಿರುತ್ತೆ. ಸೊ ಅದೇ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆದರೆ ಫ್ಲ್ಯಾಟ್ ಓಪನಿಂಗ್ ಆದರೆ ಈ ಲೆವೆಲ್ಸ್ಗಳೇನಿರುತ್ತೆ 21,787 ಅಥವಾ 21,727 ಏನಿರುತ್ತೆ ಅದು ನಿಮ್ಮ ಎರಡು ಅಥವಾ ಮೂರನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಇದು ನಿಮ್ಮ ನಿಫ್ಟಿ 50 ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್. ಸೊ ಬನ್ನಿ ಈಗ ಬ್ಯಾಂಕ್ ನಿಫ್ಟಿದು ಅನಾಲಿಸಿಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಸ್ವಿಚ್ ಆಗಿ ನಿಮಗೆ ಬ್ಯಾಂಕ್ ನಿಫ್ಟಿ ಅಂತ ಆಪ್ಷನ್ ಕಾಣಿಸಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ನೋಡ್ಬೋದು ಇವತ್ತು ಸಹ ಬ್ಯಾಂಕ್ ನಿಫ್ಟಿ ಏನು ಮಾಡ್ತು, ಬ್ಯಾಂಕ್ ನಿಫ್ಟಿ ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 48,280 ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲೂ ಅದೇ ಈ ಲೆವೆಲಲ್ಲಿ ಓಪನ್ ಆಗಿ ಏನು ಮಾಡಿದೆ, ಬ್ಯಾಂಕ್ ನಿಫ್ಟಿ ಒಂದು ಒಳ್ಳೆ ರ್ಯಾಲಿ ಮಾಡಿದೆ. ಇಲ್ಲಿಂದ ಒಂದು ಸ್ಲೈಟ್ ರಿಜೆಕ್ಷನ್ ತೊಗೊಂಡು ಮಾರ್ಕೆಟ್ ವಾಪಸ್ ಇಲ್ಲಿ ಬಂದು ಈ ಲೆವೆಲ್ ಹತ್ರ ಸಪೋರ್ಟ್ ತೊಗೊಂಡು ಏನು ಮಾಡಿದೆ, ಮತ್ತೆ ಒಂದು ಒಳ್ಳೆ ರ್ಯಾಲಿ ಮಾಡಿದೆ ಟುವರ್ಡ್ಸ್ ಅಪ್ಸೈಡ್. ಸೊ ಬ್ಯಾಂಕ್ ನಿಫ್ಟಿದು ಸಹ ಓವರ್ ಆಲ್ ತುಂಬ ಬುಲಿಶ್ ಆಗಿ ಕಾಣಿಸ್ತಿದೆ. ಸೊ ಇವತ್ತು ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ಎಲ್ಲಿ ನೋಡ್ಬೋದು ಅಂದರೆ 48,158 ಏನಿದೆ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 48,000 ಅಥವಾ 47,963 ಬ್ಯಾಂಕ್ ನಿಫ್ಟಿಯ ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ನೀವು ನೋಡ್ಬೋದು ಪ್ರೈಸ್ ಈ ಝೋನಿಂದನೇ ಏನಾಗಿದೆ ಸಪೋರ್ಟ್ ತೊಗೊಂಡು ಒಂದು ಒಳ್ಳೆ ರ್ಯಾಲಿ ಮಾಡಿದೆ. ಸೊ ಆ ಕಾರಣದಿಂದ ಇದು ನಿಮ್ಮ ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಹಾಗೂ ಇವತ್ತಿನ ಲೋ ಪ್ರೈಸ್ ಏನಾಗಿರುತ್ತೆ ನಾಳೆ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಆ ಕಾರಣದಿಂದ ನಿಮ್ಮ ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ಎಲ್ಲಿ ನೋಡ್ಬೋದು ಅಂದರೆ 47,800. ಸೊ 47,806 ಅಥವಾ 47,800 ಏನಿದೆ ಬ್ಯಾಂಕ್ ನಿಫ್ಟಿಯ ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಕೊನೆ ಅಕಸ್ಮಾತಿಗೆ ಏನಾದರೂ ಗ್ಯಾಪ್ ಡೌನ್ ಆದರೂ ಸಹ ಈ ಲೆವೆಲ್ಗಳೇನಾಗುತ್ತೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಥರ ಆ್ಯಕ್ಟ್ ಆಗುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 47,626 ಒಂದು ನಾಲ್ಕನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ತೊಗೊಳ್ಳೋದು ಸಹ ನೋಡ್ಬೋದು. ಇದು ನಿಮ್ಮ ನಾಲ್ಕನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ.
ಸೊ ಬ್ಯಾಂಕ್ ನಿಫ್ಟಿ ಏನಾದರೂ ಈ ಲೆವೆಲ್ಗಳಲ್ಲಿ ಓಪನ್ ಆಗಿ ಗ್ಯಾಪ್ ಡೌನ್ ಓಪನ್ ಆಗಿ ಕೆಳಗಡೆ ಬರ್ತಿದೆ ಅಂದರೆ ಇಲ್ಲಿಂದನೂ ಒಂದು ಸಪೋರ್ಟ್ ತೊಗೊಂಡು ನಿಮಗೆ ಒಂದು ಒಳ್ಳೆ ರ್ಯಾಲಿ ಸಹ ನೋಡೋಕೆ ಸಿಗ್ಬೋದು. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ 4ನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋದಾದ್ರೆ ನಾನು ಹೇಳ್ದಂಗೆ ಬ್ಯಾಂಕ್ ನಿಫ್ಟಿ ಆದರೂ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ನಿಮಗೆ ಯಾವ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಅಂತ ಗೊತ್ತಾಗಲ್ಲ. ಸೊ ಬ್ಯಾಂಕ್ ನಿಫ್ಟಿಯ ಮೊದಲು ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ಏನಾಗಿರುತ್ತೆ, ಇವತ್ತಿನ ಹೈ ಪ್ರೈಸ್ ಆಗಿರುತ್ತೆ. ಸೊ ಇವತ್ತಿನ ಹೈ ಯಾವುದಾಗಿತ್ತು ಅಂದರೆ 48,342 ಆದ ಕಾರಣದಿಂದ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ ಮೊದಲನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ 48,500 ಏನಿದೆ ಬ್ಯಾಂಕ್ ನಿಫ್ಟಿಯ 2ನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಯಾಕಂದ್ರೆ ಇದೊಂದು ಸೈಕಾಲಜಿಕಲ್ ನಂಬರ್. ಸೊ ಅಲ್ಲಿ ಬಂದಿದ ತಕ್ಷಣ ನಿಮಗೆ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ನೋಡೋಕೆ ಸಿಗ್ಬೋದು. ಹಾಗೂ ಫಿಪ್ ಎಕ್ಸ್ಟೆನ್ಷನ್ ಟೂಲ್ ಅಲ್ಲೂ ಸಹ ನಿಮಗೆ ಇಲ್ಲೊಂದು ಸ್ಟ್ರಾಂಗ್ ರಿಜೆಕ್ಷನ್ ಇಂಡಿಕೇಟ್ ಮಾಡ್ತಿದೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಎಲ್ಲಿಗೆ ತನಕ ನೋಡ್ಬೋದು ಅಂದರೆ 48,679 ಏನಿದೆ ಅದು ಬ್ಯಾಂಕ್ ನಿಫ್ಟಿಯ ಒಂದು 3ನೇ ಇಂಪಾರ್ಟೆಂಟ್ ರಿಜೆಕ್ಷನ್ ಅಥವಾ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಮಾರ್ಕೆಟ್ ಏನಾದರೂ ಈ ಲೆವೆಲಲ್ಲಿ ಓಪನ್ ಆಗಿ ಇಲ್ಲಿ ಹೋಗ್ತಿದ್ರೆ ಇದು ನಿಮ್ಮ 3 ಇಂಪಾರ್ಟೆಂಟ್ ರಿಜೆಕ್ಷನ್ಸ್ ಲೆವೆಲ್ ಆಗಿರುತ್ತೆ. ಅಕಸ್ಮಾತ್ ಆಗಿ ಏನಾದರೂ ಮಾರ್ಕೆಟ್ ತುಂಬ ಗ್ಯಾಪ್ ಅಪ್ ಓಪನ್ ಆದರೆ ನೀವು ಆಗ ತುಂಬ ಬುಲ್ಲಿಶ್ ಟ್ರೇಡ್ ಪ್ಲಾನ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಮಾರ್ಕೆಟಲ್ಲಿ ಸಾಕಷ್ಟು ರ್ಯಾಲಿ ಮೊದಲೇ ಆಗಿಬಿಟ್ಟಿದೆ. ಸೊ ಮಾರ್ಕೆಟ್ ನಾಳೆ ಸಹ ಗ್ಯಾಪ್ ಅಪ್ ಓಪನ್ ಆದರೆ ಇನ್ನೂ ಜಾಸ್ತಿ ಮೇಲೆ ಹೋಗೋ ಸಾಧ್ಯತೆ ಏನಿರುತ್ತೆ ತುಂಬ ಕಡಿಮೆ ಇರುತ್ತೆ. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ 3 ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್. ಈ ವಿಡಿಯೋ ಏನಿದೆ ಪೂರ್ತಿ ಎಜುಕೇಷನ್ ಪರ್ಪಸ್ಗಾಗಿ ಮಾಡಿರೋದು. ನೀವೇನಾದರೂ ಟ್ರೇಡ್ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ಏನಿದೆ ನೀವು ಮಾಡಲೇಬೇಕು.